ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ಬೆಂಗಳೂರು ಮತ್ತೆ ಮುಳುಗಿದೆ. 2 ದಿನಗಳಿಂದ ಸುರಿದಂತ ಮಳೆಗೆ ರಾಜ್ಯ ರಾಜಧಾನಿಯಲ್ಲಿ ಅಲ್ಲೋಲ ಕಲ್ಲೋಲವೇ ಎದ್ದಿದೆ. ಗ್ರೇಟರ್ ಬೆಂಗಳೂರು ಫುಲ್ ವಾಟರ್ ಬೆಂಗಳೂರು ಆಗಿದ್ದು, ರಾತ್ರಿ ಕರೆದು ಬೆಳಗಾಗುವಷ್ಟರ ಹೊತ್ತಿಗೆ ವಾಹನಗಳು ಓಡಾಡ್ತಾ ಇದ್ದ ರಸ್ತೆಗೆ ಬೋಟ್ಗಳು ಬಂದಿವೆ. ಜನ ಹೆಜ್ಜೆ ಹೆಜ್ಜೆಗೂ ನರಕ ಅನುಭವಿಸ್ತಾ ಇದ್ದಾರೆ. ಬೆಂಗಳೂರು ಮಳೆ ನರಕದ ಭಯಾನಕ ಚಿತ್ರಣವನ್ನೇ ತೋರಿಸ್ತೀವಿ ನೋಡಿ. ವಾಹನಗಳು ಓಡಾಡ್ತಿದ್ದ ರಸ್ತೆಗೆ ಬೋಟ್ ಬಂದಿವೆ. ಮನೆಗಳ ಮುಂದೆಯೇ ಬೋಟ್ಗಳನ್ನ ಬಂದರಿನಲ್ಲಿ ಲಂಗರು ಹಾಕುವಂತೆ ಕಟ್ಟಿ ನಿಲ್ಲಿಸಲಾಗಿದೆ. ಕಾರೋ ಬೈಕ್ಗಳು ನೀರಲ್ಲಿ ತೇಲಾಡ್ತಿವೆ. ನದಿಯಂತಾದ ರಸ್ತೆಯಲ್ಲಿ ನುಗ್ಗಿ ಬಂದ ಬಸ್ನಿಂದ ಪ್ರವಾಹ ಎದ್ದು ಬೈಕ್ ಸವಾರರು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದಾರೆ. ಮುಳುಗಿದ ಮನೆಗಳಿರೋ ಜನರ ಸ್ಥಿತಿಯಂತ ಆ ದೇವರಿಗೆ ಪ್ರೀತಿ. ನೀವೇನು ನೋಡ್ತಾ ಇದ್ದೀರೋ ಇದು ಬೆಂಗಳೂರಿನ ಜಲಪ್ರಳಯದ ದೃಶ್ಯಗಳು. ರಾಜ್ಯದ ರಾಜಧಾನಿ ಗ್ರೇಟರ್ ಬೆಂಗಳೂರು ವಾಟರ್ ಬೆಂಗಳೂರಾಗಿ ಬದಲಾದ ಭಯಾನಕ ದೃಶ್ಯಗಳಿವು. 2 ದಿನದಿಂದ ರಾತ್ರಿ ಸುರಿದ ಭಾರೀ ಮಳೆಗೆ ಬೆಂಗಳೂರಲ್ಲಿ ಅಲ್ಲೋಲ ಕಲ್ಲೋಲವೇ ಆಗಿದೆ. ಮುಳುಗಿದ ಸಾಯಿ ಲೇಔಟ್ ಡ್ರೋನ್ನಲ್ಲೇ ಭಯಾನಕ ದೃಶ್ಯ ಸೆರೆ. ಕಣ್ಣು ಹಾಯಿಸಲೆಲ್ಲ ನೀರು, ಇದೇನೋ ಕೆರೆಯೋ ಅನ್ನುವಂತ ದೃಶ್ಯ. ಇದು ಹೊರಮಾವು ಬಳಿಯ ಪ್ರತಿಷ್ಠಿತ ಸಾಯಿ ಲೇಔಟ್ನ ಘೋರ ಚಿತ್ರಣ. 500 ಮನೆಗಳಿರೋ ಈ ಬಡಾವಣೆಯಲ್ಲಿ 1,500ಕ್ಕೂ ಹೆಚ್ಚು ಜನರು ವಾಸ ಮಾಡ್ತಾ ಇದ್ದು, 2 ದಿನಗಳಿಂದ ಸುರಿದ ಮಳೆಗೆ ಇಡೀ ಲೇಔಟ್ ಮುಳುಗಿದೆ. ಇಲ್ಲಿನ ಜನರನ್ನ ಬೋಟ್ಗಳಲ್ಲಿ ರಕ್ಷಣೆ ಮಾಡಲಾಗ್ತಿದೆ. ಇಲ್ಲಿ ಬಾಡಿಗೆಗೆ ವಾಸವಿದ್ದ ಜನರು ಎಲ್ಲಿಗೆ ಹೋಗೋಣ ಅಂತ ಪ್ರಶ್ನಿಸುತ್ತಿದ್ದಾರೆ. ನಿನ್ನೆ ರಾತ್ರಿ ಸುರಿದಂತಹ ಧಾರಾಕಾರ ಮಳೆಗೆ ಈಗಾಗಲೇ ಕೂಡ KR ಪುರ ವಿಧಾನಸಭಾ ಕ್ಷೇತ್ರದ ಸಾಯಿ ಲೇಔಟ್ ಈಗಾಗಲೇ ಜಲಾವೃತವಾಗಿರುವಂತದ್ದು. ಸದ್ಯ ನಾನು ಈಗಾಗಲೇ ಸಾಯಿ ಲೇಔಟ್ನ ಒಳಭಾಗದಲ್ಲಿದ್ದೀನಿ. ಎಲ್ಲಿಗೆ ಹೋಗ್ತಿದ್ದೀರಮ್ಮ? ಇವಾಗ ಎಲ್ಲಾದ್ರೂ ಹೋಗೋಣ ಅಂತ ಹೋಗ್ತಾ ಇದೀವಣ್ಣ. ಮನೆ ಇಲ್ಲ, ಮಠ ಇಲ್ಲ. ಓನರ್ಗಳಿದ್ರೆ ಖಾಲಿ ಮಾಡಿ ಅಂತಾರೆ. ದುಡ್ಡಿದ್ರೇನಲ್ವಾ ಖಾಲಿ ಮಾಡೋಕ್ಕೆ? ದುಡ್ಡಿದ್ರೆ ಆರಾಮಾಗಿ ಖಾಲಿ ಮಾಡ್ಕೊಂಡು ಹೋಗ್ತೀವಿ. ದುಡ್ಡೇ ಇಲ್ಲ ಅಂದ್ರೆ ಎಲ್ಲಿಂದ ಖಾಲಿ ಮಾಡೋದು? ಗೌರ್ಮೆಂಟ್ ಅವರು ಅಲ್ಲಿ ಕೊಡ್ತೀನಿ ಇಲ್ಲಿ ಕೊಡ್ತೀನಿ, ಎಲ್ಲಿ ಕೊಟ್ಟಿದ್ದೀರಾ? ಹಾಳಾಗೋಗಿದ್ದೀವಿ ಅಷ್ಟೇ. ಸಿವಿಲ್ ಡಿಫೆನ್ಸ್ ಸಿಬ್ಬಂದಿ, ಅಗ್ನಿಶಾಮಕ ದಳ ಸಿಬ್ಬಂದಿ ಬೋಟ್ಗಳನ್ನ ತಂದು ಜನರ ರಕ್ಷಣೆ ಮಾಡಿದ್ರು. ಈಗಾಗಲೇ ತಮ್ಮ ಪ್ರಾಣವನ್ನು ಒತ್ತೆ ಇಟ್ಟು ಈಗಾಗಲೇ ಸಿವಿಲ್ ಡಿಫೆನ್ಸ್ ಅವರಾಗಿರ್ಬೋದು ಮತ್ತೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಇಲ್ಲಿರುವಂತಹ ನಿವಾಸಿಗಳನ್ನ ಹೊರಗೆ ಕರ್ಕೊಂಡು ಹೋಗ್ಲಿಕ್ಕೆ ಮುಂದಾಗ್ತಿದ್ದಾರೆ. ಸಾಯಿ ಲೇಔಟ್ ಅಲ್ಲಿ ಎವ್ರಿ ಇಯರ್ ಈ ಪ್ರಾಬ್ಲಮ್ ಇದ್ದೇ ಇರ್ತದೆ. ಈ ಸಲ ಏನಾಯ್ತು ಅಂತಂದರೆ ತುಂಬ ದೊಡ್ಡ ಮಳೆ ಬಂದಿದೆ. ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಸೀರಿಯಸ್ ಆಗ್ತದೆ ಅಂತ ಹೇಳ್ಬಿಟ್ಟು. ಇಲ್ಲಿ ಅಟ್ಲೀಸ್ಟ್ 200-300 ಮನೆ ಮೇಲೆ ಜಾಸ್ತಿ ಇದೆ. ನಾವು ಈವರೆಗೂ ಯಾಕಂದರೆ ಕೆಲವು ಗ್ರೌಂಡ್ ಫ್ಲೋರಲ್ಲಿ ಏನಾಗಿದೆ, ಅರ್ಧ ಮನೆ ತುಂಬಿಟ್ಟಿದೆ. ಕೆಲವ್ರಿಗೆ ಆಚೆ ಬರೋಕ್ಕಾಗ್ತಾ ಇಲ್ಲ. ಕೆಲವ್ರು ಏನು ಮಾಡಿದ್ರು ಮಾಡಿ ಮನೆ ಹೋಗಿದ್ದಾರೆ. ಕೆಲವರೆಲ್ಲ ನಾವು ಸೇಫ್ ಗಾರ್ಡ್ ನಾವು ಅಟ್ಲೀಸ್ಟ್ 100-150 ಮೇಲೆ ನಾವು ಇದು ಮೆಂಬರ್ಸ್ಗೆ ನಾವು ಆಚೆ ಕರ್ಕೊಂಡ್ಬಂದು ಸೇಫ್ ಪ್ಲೇಸಲ್ಲಿ ಇಟ್ಟಿದ್ದೀವಿ ನಾವು. ಇನ್ನು ಇದೇ ವೇಳೆ ಸಾಯಿ ಲೇಔಟ್ಗೆ ಬಿಬಿಎಂಪಿ ಆಡಳಿತಾಧಿಕಾರಿ ತುಷಾರ್ ಗಿರಿನಾಥ್ ಹಾಗೂ ಬಿಡಿಎ ಆಯುಕ್ತ ಜೈರಾಮ್ ಭೇಟಿ ನೀಡಿದ್ರು. ಟ್ರ್ಯಾಕ್ಟರ್ ಏರಿ ಸ್ಥಳ ಪರಿಶೀಲನೆ ಮಾಡಿದ ಬಿಬಿಎಂಪಿ ಆಡಳಿತಾಧಿಕಾರಿ ಹಾಗೂ ಬಿಡಿಎ ಆಯುಕ್ತರಿಗೆ ಸ್ಥಳೀಯರ ತರಾಟೆಗೆ ತೆಗೆದುಕೊಂಡ್ರು. That when you are going to make it rectify, last time when they told BDA people only is the main authority, we are going to. Somebody has taken stay from the court. Yeah, that I know, they have taken the stay from the court, right? But that thing is not solved till yet. That is why the case is pending before the court. But how long? Then who is the main authority? I can answer that question, madam. No. It is the judiciary. No. But the other solution should be there. What say if you do like this and leave your hands and go? Means who is responsible for that? ಜೆಸಿಬಿ ಏರಿ ಶಾಸಕ ಭೈರತಿ ಬಸವರಾಜ ಸವಾರಿ. ಸಾಯಿ ಲೇಔಟ್ ಜಲಾವೃತಗೊಂಡಿರೋ ಮಾಹಿತಿ ಸಿಗ್ತಾ ಇದ್ದಂತೆ ಸ್ಥಳಕ್ಕೆ ಶಾಸಕ ಭೈರತಿ ಬಸವರಾಜ ಭೇಟಿ ನೀಡಿದ್ರು. ಕಾರಲ್ಲಿ ತೆರಳಲಾಗದೆ ಜೆಸಿಬಿ ಏರಿದ ಶಾಸಕ ಭೈರತಿ ಜನರ ಕಷ್ಟ ಆಲಿಸಿದ್ರು. ಅನಾಥಾಶ್ರಮಕ್ಕೆ ನುಗ್ಗಿದ ನೀರು, ವೃದ್ಧರ ಪರದಾಟ.
ಇದು ಕರಳು ಹಿಂಡುವಂತ ದೃಶ್ಯ. ಇವ್ರು ಯಾರಿಗೋ ದಿಕ್ಕಿಲ್ಲ, ನನ್ನವರೋ ತನ್ನವರೋ ಅನ್ನೋರಿಲ್ಲ. ಇದ್ದ ಒಂದು ಸೂರು ಕೂಡ ವರುಣನ ಕೋಪಕ್ಕೆ ಮುಳುಗಿದೆ. ಹೆಣ್ಣೂರಿನ ಈ ಅನಾಥಾಶ್ರಮಕ್ಕೆ ನಿನ್ನೆ ರಾತ್ರಿ ಸುರಿದ ಮಳೆ ನೀರು ನುಗ್ಗಿದ್ದು, ರಾತ್ರಿಯಿಂದಲೂ ಇದೇ ರೀತಿ ಇವರೆಲ್ಲ ಪರದಾಡ್ತಿದ್ದಾರೆ. ಬಟ್ಟೆ ಆಹಾರ ಪದಾರ್ಥಗಳೆಲ್ಲ ನೀರು ಪಾಲಾಗಿವೆ. ಕೂರೋದಿರ್ಲಿ, ನಿಲ್ಲೋದಕ್ಕೂ ಜಾಗ ಇಲ್ಲದೆ ವೃದ್ಧರೋ ಅಂಗವಿಕಲರೋ ಒದ್ದಾಡ್ತಿದ್ದಾರೆ. ನಿನ್ನೆ ರಾತ್ರಿಯಿಂದ ಕೂಡ ಈ ಒಂದು ಹೆಣ್ಣೂರು ಬಳಿ ಇರುವಂತ ಈ ಒಂದು ಅನಾಥಾಶ್ರಮ ಇದೆ. ಅನಾಥಾಶ್ರಮದಲ್ಲಿ ಏಕಾಏಕಿ ತಡರಾತ್ರಿ 2-2:30 ಸುಮಾರಿಗೆ ನೀರು ನುಗ್ಗುತ್ತೆ. ಯಾರಿಗೂ ನಿದ್ರೆ ಇಲ್ಲ, ಏನಿಲ್ಲ. ಒಂದು ಕಟ್ಲಲ್ಲಿ ಇಬ್ಬರು ಮಲ್ತಾ ಇದ್ದೀವಿ. ಅದರಿಂದ ನೀರು ತುಂಬಿಟ್ಟು ಲೇಡೀಸ್ ಟೈಲೆಟ್ ಜೆಂಟ್ಸ್ ಟೈಲೆಟ್ ಫುಲ್ ತುಂಬಿಟ್ಟು ನೀರು ಹೋಗೋಕೆ ಚಾನ್ಸ್ ಇಲ್ಲ. ರಸ್ತೆ ಮಧ್ಯೆ ಕೆಟ್ಟು ನಿಂತ ಬಸ್, ಗರ್ಭಿಣಿ ನರಳಾಟ. ಹೆಸರಿಗಷ್ಟೇ ಗ್ರೇಟರ್ ಬೆಂಗಳೂರು, ಆದ್ರೆ ಮಳೆ ಬಂದ್ರೆ ಅಧ್ವಾನಗಳ ತವರೂರು. ರಾತ್ರಿ ಸುರಿದ ಮಳೆಗೆ ಸಿಲ್ಕ್ ಬೋರ್ಡ್ ಜಂಕ್ಷನ್ ಕೆರೆಯ ಅಂಗಳವಾಗಿದೆ. ನಡು ರಸ್ತೆಯಲ್ಲಿ 3-4 ಅಡಿಯಷ್ಟು ನೀರು ನಿಂತಿದೆ. 2 BMTC, 1 ಖಾಸಗಿ ಬಸ್, ಕಾರ್ಗಳು, ಆಟೋಗಳು ಕೆಟ್ಟು ನಿಂತಿವೆ. ಚಿಕಿತ್ಸೆಗೆಂದು ಬಂದಿದ್ದ ಗರ್ಭಿಣಿ ಬಸ್ನಿಂದ ಇಳಿಯೋಕೂ ಆಗದೆ ಗಂಟೆಗಟ್ಟಲೆ ಬಸ್ನಲ್ಲೇ ನರಳಾಡಿದ್ರು. ತುಂಬಾ ಕಷ್ಟ ಆಗುತ್ತೆ, ನಾವೇ ಹತ್ತಿ ಇಳಿಯೋಕಲ್ಲ ಆಗಲ್ಲ. ನಮ್ಗೆ ಯಾವ್ದಾದ್ರು ಬೇಗ ವ್ಯವಸ್ಥೆ ಮಾಡಿಕೊಟ್ರೆ ಒಳ್ಳೇದಾಗುತ್ತೆ ಅಂತ IVF ತಗೋತಾರೆ, ಟ್ರೀಟ್ಮೆಂಟ್ ತಗೋತಾರೆ, ಇಂಜೆಕ್ಷನ್ ಹಾಕೊಂಡು ಬರ್ತಾ ಇದ್ದೀನಿ. ಅದೇನೇ ಇರಲಿ, ಬೆಂಕಿ ಬಿದ್ದ ಮೇಲೆ ಬಾವಿ ತೋಡಿದಂತೆ ಅವಾಂತರಗಳ ಸರಮಾಲೆ ಬಳಿಕ BBMP ಎಚ್ಚೆತ್ತುಕೊಂಡಿದೆ. ಇನ್ನು 5 ದಿನ ಭಾರಿ ಮಳೆ ಎಚ್ಚರಿಕೆ ನೀಡಲಾಗಿದ್ದು, ಏನೆಲ್ಲ ಅಧ್ವಾನವಾಗುತ್ತೋ ಗೊತ್ತಿಲ್ಲ. ಕಿರಣ್ ಜೊತೆ ವಿನಯ್ ಕುಮಾರ್ ಕಾಶಪ್ಪನವರ್, TV9 ಬೆಂಗಳೂರು. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH